ಫಿಶ್ ಸಾಂಬಾರ್ ಮಾಡ್ಲಾಕತ್ತೀನಿ. 1 kg ಫಿಶ್ ತಗೊಂಡಿದ್ದೀನಿ. ಬನ್ನಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಪಾಂಪ್ಲೆಟ್ಸ್ ಮೀನ್ ಇವತ್ತು ತುಂಬಾ ಟೇಸ್ಟ್ ಇರುತ್ತೆ. ನಾನು ಯಾವಾಗ್ಲೂ ಚೂಸ್ ಮಾಡೋದು ಇದೆ ಫಿಶ್. ಓಕೆ, ಎರಡು ಈರುಳ್ಳಿ ತಗೊಂಡಿದ್ದೀನಿ, ಒಂದ್ ಸ್ವಲ್ಪ ಶುಂಠಿ ತಗೊಂಡಿದ್ದೀನಿ, 2 ಟೊಮೊಟೊ, ದಪ್ಪ ಟೊಮೊಟೊ ತಗೊಂಡಿದ್ದೀನಿ, 2 ಬೆಳ್ಳುಳ್ಳಿ. ನನ್ನ ಮಗ ಸಣ್ಣ ಕೊಚ್ಚಿಟ್ಟಿದ್ದಾನೆ, ಇದು ಆಮೇಲೆ ಒಗ್ಗರಣೆಗೆ ಹಾಕ್ತೀನಿ. ಸೊ ಮೆಣಸಿನ್ಕಾಯಿ ಅದು ಪ್ರಿಪೇರ್ ಮಾಡೋದನ್ನ ಬನ್ನಿ ಮಾಡುವ. ಎರಡು ಸ್ಪೂನು ಧನಿಯಾ ಬೀಜ ಹಾಕೊಂತ ಇದ್ದೀನಿ. ಇನ್ನೊಂದು ಸ್ವಲ್ಪ ಹಾಕ್ತೀನಿ, ಕಡಿಮೆ ಆಗ್ತೈತಿ, ಇದು ಸಣ್ಣ ಸ್ಪೂನು, ಹಂಗಾಗಿ 3 ಸ್ಪೂನ್ ಹಾಕಿದ್ದೀನಿ. ಇದನ್ನ ಚೆನ್ನಾಗಿ ಸ್ವಲ್ಪ ಹುರ್ಕೋಬೇಕು. ನಾನು 1 kg ಸಾಂಬಾರಿಗೆ ರೆಡಿ ಮಾಡ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್, 2 ಟೇಬಲ್ ಸ್ಪೂನ್ ಅಂದ್ರೆ ಸಾಕು. ಚಿಕ್ಕ ಸ್ಪೂನಲ್ಲಿ 3 ಸ್ಪೂನ್ ಹಾಕಿದ್ದೀನಿ, ಇದು 2 ಸ್ಪೂನ್ ಆಗುತ್ತೆ. ಇದು ಸ್ವಲ್ಪ ಹುರ್ಕೋಬೇಕು ಚೆನ್ನಾಗಿ. ಇದು ಸ್ವಲ್ಪ ಕೆಂಪುಗಾದ್ಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನ್, ಚಿಕ್ಕ ಸ್ಪೂನಲ್ಲಿ ಮೆಂತ್ಯ ಹಾಕ್ತಾ ಇದ್ದೀನಿ. ಇದು ಲಾಸ್ಟಿಗೆ ಹಾಕ್ಬೇಕು, ಬೇಗ ಕೆಂಪುಗಾಗ್ಬಿಡುತ್ತೆ ನೋಡಿ. ಇದೇ ಸ್ಪೂನಲ್ಲಿ 1 ಟೇಬಲ್ ಸ್ಪೂನ್, ಸ್ವಲ್ಪ ಜೀರಿಗೆ ಜಾಸ್ತಿ ಹಾಕೊಳ್ಳಿ, ಲಾಸ್ಟ್ ಟೈಮಿಗೆ ಹಾಕಿ, ಇದು ಬೇಗ ಫ್ರೈ ಆಗುತ್ತೆ. ಒಂದು ಚಕ್ಕೆ, ಒಂದು 10-15 ಕಾಳು ಮೆಣಸು ಹಾಕ್ತಾ ಇದ್ದೀನಿ ಲಾಸ್ಟ್ ಟೈಮಿಗೆ. ಒಂದು 2 ಲವಂಗ ಹಾಕ್ತೀನಿ, 2 ಲವಂಗ ಹಾಕ್ತೀನಿ. ಹಾಕೊಂಡಿದೆ, ಆಫ್ ಮಾಡ್ಕೊತ ಇದ್ದೀನಿ. ಈಗ ಧನಿಯಾ ಮಸಾಲೆ ಪೌಡ್ರ್ ಆಯ್ತು. ಇವಾಗ ಈರುಳ್ಳಿ ಮಸಾಲನ ಹುರ್ಕೋಬೇಕಾಗುತ್ತೆ. ದಪ್ಪ 2 ಬೆಳ್ಳುಳ್ಳಿ ತಗೊಂಡಿದ್ದೀನಿ. ಒಂದು ಸ್ವಲ್ಪ ಶುಂಠಿ ಹಾಕ್ತಾ ಇದ್ದೀನಿ, ಜಾಸ್ತಿ ಹಾಕಲ್ಲ ಅದು. 1 ಸ್ಪೂನ್ ಆಯಿಲ್ ಹಾಕ್ತಾ ಇದ್ದೀನಿ. ನೋಡಿ, ದಪ್ಪ ಈರುಳ್ಳಿ 2 ದಪ್ಪ ಬೆಳ್ಳುಳ್ಳಿ, 2 ದಪ್ಪ ಈರುಳ್ಳಿ, 2 ದಪ್ಪ ಟೊಮೊಟೊ. ಒಂದು ತಟ್ಟಿಗೆ ಹಾಕೋದು. ನಾನು ಖಾರ ಎಷ್ಟು ಬೇಕು ಅಂತ ಖಾರ ಮೆಣಸಿನ್ಕಾಯಿ, ಗುಂಟ್ನೂರು ಮೆಣಸಿನ್ಕಾಯಿ ಎಲ್ಲ ರುಬ್ಬಿಟ್ಟು ಎಲ್ಲ ಮೆಣಸಿನ್ಕಾಯಿ ಹಾಕ್ತೀನಿ, ಹುರ್ಕೊತೀನಿ 2 ಮಿಕ್ಸ್ ಆಗಿ. ಟೊಮೊಟೊ 2 ಟೊಮೊಟೊನ, ಮೆಣಸಿನ್ಕಾಯಿ ಚೆನ್ನಾಗಿ ಹುರ್ಕೊಂಡಿದೆ, ಈರುಳ್ಳಿ ಬೆಳ್ಳುಳ್ಳಿ ಹುರ್ಕೊಂಡಿದೆ. ಈಗ ಟೊಮೊಟೊ ಲಾಸ್ಟಿಗೆ ಹಾಕೊಂಡು ಹುರ್ಕೋಬೇಕು ಚೆನ್ನಾಗಿ. ಸ್ವಲ್ಪ ಉಪ್ಪು ಹಾಕಿದ್ರೆ ಬೇಗ ಮೆತ್ತಗಾಗಿ ಬೇಯ್ತೈತಿ. ಈಗ ಚೆನ್ನಾಗಿ ಬೆಂದ್ಕೊಂಡು ಮೆತ್ತಗಾಗಿದೆ ಟೊಮೊಟೊ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಸಾಕು, ಅದೇನು ಮೆತ್ತಗಾಗಬೇಕಂತಿಲ್ಲ. ಕೊತ್ತಂಬರಿ ಸೊಪ್ಪು ಲಾಸ್ಟಿಗೆ ಹಾಕಿದ್ದೀನಿ. ಸ್ಟವ್ ಆಫ್ ಮಾಡ್ತಾ ಇದ್ದೀನಿ, ತಣ್ಣ ರುಬ್ಬಿದ್ದೀನಿ. ಇಷ್ಟು ಕಾಯಿ ತಗೊಂಡಿದ್ದೀನಿ ನಾನು. ಇದನ್ನ ಚೆನ್ನಾಗಿ ಸಣ್ಣಗೆ ಕಟ್ ಮಾಡ್ಕೊತಾ ಇದ್ದೀನಿ. ಸಣ್ಣ ಕಟ್ ಮಾಡ್ಕೊಂಡು ರುಬ್ತೀನಿ. ಮಾಡಿರೋಂಥ ತೆಂಗಿನಕಾಯಿ ಪೀಸ್ನ ಫಸ್ಟಿಗೆ ರುಬ್ಕೊಂಡ್ರೆ ಚೆನ್ನಾಗಿ ಪೌಡ್ರ್ ಆಗುತ್ತೆ. ಮತ್ತು ಧನಿಯಾ ಬೀಜ ಮಸಾಲನ ಇದ್ರ ಜೊತೆಗೆ ಹಾಕಿದರೆ ಪೌಡ್ರು ನೈಸ್ ಆಗುತ್ತೆ. ಓಕೆ, ಇದನ್ನು ಚೆನ್ನಾಗಿ ನೈಸ್ ಮಾಡ್ಕೊಂಡು ಪೌಡ್ರ್ ಮಾಡ್ಕೊಂಡು ಈ ಥರ ಬಿಡಿಸಿಟ್ಕೊಂಡಿದ್ದೆ ಹೊಸ ಹುಣಸೆ ಹಣ್ಣು ಅಂತ. ಸೊ ಅದನ್ನು ಸಿಪ್ಪೆ ತೆಗಿತಾ ಇದ್ದೀನಿ. ಆಯಿಲ್ ಹಾಕ್ಕೊತ ಇದ್ದೀನಿ.
ಸಾಂಬಾರಿಗೆ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಒಂದು ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿದ್ದೀನಿ, ಮತ್ತೆ ಒಂದು ಕರಿಬೇವು. ಇದೆ ಸ್ವಲ್ಪ ರುಬ್ಕೊಂತೀನಿ. ಇದು ಖಾರ ಇಲ್ಲ ಮೆಣಸಿನ್ಕಾಯಿ ನಮ್ದು ಅದಂಗೆ, ಹಂಗಾಗಿ ಜಾಸ್ತಿ ಹಾಕೊಂಡಿದ್ದೀನಿ ಅನಿಸ್ತಾ ಇದೆ ನಿಮಗೆ. ಈಗ ಸ್ವಲ್ಪನೇ ರುಬ್ಕೊಂತೀನಿ. ಒಗ್ಗರಣೆ ಹಾಕ್ತಾ ಇದ್ದೀನಿ. ಹೀಗೆ ರುಬ್ಕೊಂಡಿದ್ದೀನಿ ನೈಸ್ಗೆ. ಈಗ ಹಾಕೋಣ. ಒಗ್ಗರಣೆಯಲ್ಲಿ ಚೆನ್ನಾಗಿರೋದ್ರಿಂದ 2 ಸರಿ ರುಬ್ಕೊಂತಾ ಇದ್ದೀನಿ ಅಷ್ಟೇನೆ. ಈಗ ಸ್ವಲ್ಪ ರುಬ್ಕೊಂಡಿದ್ದೀನಿ ಸೆಕೆಂಡ್ ಟೈಮಲ್ಲಿ. ಸ್ವಲ್ಪ ಅರಿಶಿನ ಮತ್ತೆ ನೆನೆ ಇಟ್ಟಂತ ಹುಣಸೆಹಣ್ಣು ಹಾಕ್ತಾ ಇದ್ದೀನಿ. ಒಂದು ನಿಂಬೆಹಣ್ಣು ಗಾತ್ರದಷ್ಟು. ಸ್ವಲ್ಪ ಜಾಸ್ತಿ ಹಾಕ್ತೀನಿ ನಾನು ಹುಳಿನ. ಈಗ ನೈಸಿಗೆ ರುಬ್ಬಿದೆ ಸೆಕೆಂಡ್ ಟರ್ನ್. ಈಗ ಆಯಿಲಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಈಗ ನೀರು ಹಾಕಿ ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಉಪ್ಪು ಹಾಕ್ಬಿಡೋಣ ಎಷ್ಟು ಬೇಕಷ್ಟು. ಚೆನ್ನಾಗಿ ಕುದೀತಾ ಇದೆ. ಈಗ ನಮಗೆ ಎಷ್ಟು ಬೇಕಷ್ಟು ನೀರು ಹಾಕಿ ಚೆನ್ನಾಗಿ ಕುದಿಸ್ಬಿಡ್ತೀನಿ. ಕುದಿಲಿ ಚೆನ್ನಾಗಿ ಅಷ್ಟೇ. ಸಾಂಬಾರು ಕುದಿಯಕ್ಕೆ ಇಟ್ಟಿದ್ದೀನಿ, ಚೆನ್ನಾಗಿ ಕುತ್ಕೊಂಡ್ಲಿ. ಇಡ್ಲಿ ಬಿಸಿಗೆ ನೀರು ಬಿಸಿ ಮಾಡಕ್ ಇಟ್ಟಿದ್ದೀನಿ. ಈಗ ರೆಡಿ ಇದೆ ಹಿಟ್ಟು. ಮಲ್ಲಿಗೆ ಇಡ್ಲಿ ಬರ್ತಾ ಇದೆ ನಮ್ಮ ಮನೇಲಿ. ಸ್ವೀ ಅಂತ ನೀರು ಚೆನ್ನಾಗಿ ಕಾದಿದೆ. ಕಾದ್ಮೇಲೆ ಇಟ್ಟಿದ್ರೆ ಚೆನ್ನಾಗಿ ಬೇಗ ಬರುತ್ತೆ. 15 ಮಿನಿಟ್ಸ್ ಇಡ್ಲಿ ಬೇಯಿಸ್ಕೊಡೋಣ. ಚೆನ್ನಾಗಿ ಕುದಿ ಬಂದಿದೆ. ಈಗ ಫಿಶ್ ಹಾಕ್ತೀನಿ. ಒಂದು 5 ನಿಮಿಷನೂ ಇಲ್ಲ, ಒಂದು 4 ನಿಮಿಷ ಬೇಯಿಸಿದ್ರೆ ಸಾಕು. ಸ್ಪೂನ್ ಹಿಡಿಬೇಕು. ಬೆಂದಿದೆ ಇಡ್ಲಿ. 15 ನಿಮಿಷ ಆಗಿದೆ. ಸ್ಪೂನ್ಗೆ ಸ್ವಲ್ಪ ಅಂಟ್ತೈತೆ. ಒಂದು ನಿಮಿಷ ಇರಲಿ. ಇವಾಗ ಬೆಂದಿದೆ. ಆಫ್ ಮಾಡಿಬಿಡ್ತೀನಿ. ಸಾಕು, ಬೆಂದಿದೆ. ಒಂದು 5 ಸುಡುತ್ತೆ. ಅಯ್ಯಪ್ಪ ಸುಡುತ್ತೆ. ಚೆನ್ನಾಗಿ ಬೆಂದಿದೆ ಅಷ್ಟೇ, ಸಾಕು. ಸಾಂಬಾರು ರೆಡಿ ಆಗಿದೆ. ಈಗ ಮುದ್ದೆ ಮಾಡ್ಕೊಂಡು ಊಟ ಮಾಡುವ. ಹಿಂಗಿಡಿತೀನಿ. ಸುಡುತ್ತೆ. ಮಲ್ಲಿಗೆ ಇಡ್ಲಿ ಸಖತ್ತಾಗಿದೆ.
ಬಿಸಿ ಬಿಸಿ ಇಡ್ಲಿ, ಬಿಸಿ ಬಿಸಿ ಪಿಚ್. ಸ್ವರ್ಗ, ಅಷ್ಟು ಚೆನ್ನಾಗಿದೆ ಇಡ್ಲಿ. ನೋಡಿ, ಈ ತರ ಇಡ್ಲಿ ಬೇಕಂದ್ರೆ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ, ಇಡ್ಲಿ ಮಾಡೋದು ಹೇಗೆ ಅಂತ. ಮಲ್ಲಿಗೆ ಇಡ್ಲಿ ತುಂಬಾ ಚೆನ್ನಾಗಿ ಟೇಸ್ಟ್ ಆಗಿ ಬರುತ್ತೆ. ಇದೇ ತರ ಬೇಕಾದ್ರೆ ವಿಡಿಯೋ ನೋಡಿ, ಮಸ್ತ್ ಇದೆ. ಫಿಶ್ ಸಾಂಬಾರು, ಇಡ್ಲಿ.